Find LCM and HCF of 168, 148 and 372. ಸೊ ಇಲ್ಲಿ ನಾವು ಲೀಸ್ಟ್ ಡಿಫರೆನ್ಸ್ ಮೆಥಡ್ ಮೂಲಕ LCM HCF ಅನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ 168ರಲ್ಲಿ 148 ಕಳೆದಾಗ 20 ಬರುತ್ತೆ. ಅದೇ ರೀತಿಯಾಗಿ 372ರಲ್ಲಿ 168 ಕಳೆದಾಗ 204 ಬರುತ್ತೆ. ಸೊ ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಏನಾಯಿತು, 20 ಮತ್ತು 204ರಲ್ಲಿ ಕಡಿಮೆ ಯಾವುದು, 20. ಸೊ ಅವಾಗ ನಾವು ಈ 168 148 ಮೈನಸ್ ಮಾಡಿದಾಗ 20 ಬಂದಿರುತ್ತಲ್ಲ, 168 ಮತ್ತು 148 ನಾವು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಈ ಬಂದಂತಹ ಲೀಸ್ಟ್ ಡಿಫ್ರೆನ್ಸ್ ಮತ್ತು ಉಳಿದಂತಹ ನಂಬರ್ 372 ಇರುತ್ತಲ್ಲ, ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 168 148 372 72ರ ಮೊಸ ಕಂಡುಹಿಡಿಯೋ ಬದಲು ನಾವು ಇಲ್ಲಿ 20 ಮತ್ತು 372ರ HCF ಅಂದರೆ ಮೊಸವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ಇವು ಇವನ್ ನಂಬರ್ಸ್ ಆಗಿರೋದ್ರಿಂದ 2 10 286 ಆಗುತ್ತೆ. ಇದು 2 5 293 ಆಗುತ್ತೆ. ನೆಕ್ಸ್ಟ್ 5 ಮತ್ತು 93 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ 2 2 4 HCF ಏನಾಯಿತು, 4 ಆಯಿತು. ನೆಕ್ಸ್ಟ್ ಈ ಬಂದಂಥ HCF ಏನಿದೆಯಲ್ಲ ಅದರಿಂದ ಈ ಕೊಟ್ಟಂಥ 3 ನಂಬರ್ಗಳನ್ನು ಭಾಗಿಸ್ಬೇಕಾಗುತ್ತೆ. ಸೊ 4 4 4 2 4 3 2 ಉಳಿತು, 4 7 4 93. ನೆಕ್ಸ್ಟ್ ಈ 42 ಮತ್ತು 93 3ರಿಂದ ಭಾಗಿಸ್ತಾವು, 3ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಸೊ 3 14 37 ಆಸ್ ಇಟ್ ಇಸ್ ಆಗಿ ಇಡಬೇಕು, 3 31. ಸೊ ನೆಕ್ಸ್ಟ್ 14 37 31 ಯಾವುದೇ 2 ನಂಬರ್ಗಳು ಇಲ್ಲಿ ಯಾವುದೇ ಒಂದು ನಂಬರಿಂದ ಕಂಪ್ಲೀಟಾಗಿ ಭಾಗ ಆಗೋದಿಲ್ಲ. ಹಂಗಾಗದೇ ಇದ್ದಾಗ ನಾವು ಡೈರೆಕ್ಟಾಗಿ 14 ಒಂದಲೇ 37 ಒಂದಲೇ 31 ಒಂದಲೇ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡೋ ಬದಲು ನಾವು LCM ಅನ್ನು ಹೀಗೆ ಬರಿಬೋದು, 4 × 3 × 14 × 37 × 31. ಇಲ್ಲಿ ನಾವು ನೆಕ್ಸ್ಟ್ ಡಿವಿಷನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಅಟ್ಲೀಸ್ಟ್ ಈ 2 ನಂಬರ್ಗಳಾದರೂ ಒಂದು ನಂಬರಿಂದ ಭಾಗ ಹೋಗಬೇಕಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ ಅವಾಗ. ಸೊ ಇಲ್ಲಿ ಒಂದೊಂದೇ ನಂಬರ್ಗಳು ಮಾತ್ರ ಅಷ್ಟೇ ಭಾಗ ಹೋಗ್ತವೆ. ಸೊ ಯಾವುದೇ 2 ನಂಬರ್ಗಳು ಒಂದೇ ನಂಬರಿಂದ ಭಾಗ ಹೋಗೋದಿಲ್ಲ. ಸೊ ಇಲ್ಲಿ LCM ಏನಾಗುತ್ತೆ, 4 × 3 × 14 × 37 × 31 ಆಗುತ್ತೆ. ಸೊ ಆನ್ಸರ್ ಏನು ಬಂತು, 1,92,696. LCM 1,92,696. HCF ಏನು, 4. ಈ ರೀತಿಯಾಗಿ ಡಿಫ್ರೆನ್ಸ್ ಮೆಥಡ್ ಮೂಲಕ ನಾವು LCM ಮತ್ತು HCF ಅನ್ನು ಫೈಂಡ್ ಮಾಡ್ಬೋದು.